ಹಲೋ ಎಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಫೋನ್ ಎಲ್ಲರೂ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಸೆಲೆಕ್ಟ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ಕೂಡ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇವತ್ತು ನಿಮಗೋಸ್ಕರ ಒಂದು ಅಮೇಜಿಂಗ್ ಆಗಿರುವಂಥ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಮಾಡೋಣ ಅಂತ. ಸೊ ತುಂಬ ಜನ ಲೈಕ್ ಲಾಸ್ಟ್ ವಿಡಿಯೋದಲ್ಲೂ ನಾವು ಮಾಡಿದ್ವಿ ಇದೇ ರೀತಿ ರಿಲೇಟೆಡ್ ವಿಡಿಯೋಸ್. ಬಟ್ ಆದರೆ ಲೈಫ್ನ ಯಾರು ಯೂಸ್ ಮಾಡಬೇಕು ಅಂತ ತುಂಬ ಜನ ಡೌಟ್ ಇಟ್ಕೊಂಡಿದ್ರು. ಅದಕ್ಕೆ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಲೈಫ್ ಎಷ್ಟು ದಿನ ಯೂಸ್ ಮಾಡಬೇಕು ಅದೆಲ್ಲ ಮಾಡಿದ್ವಿ. ಬಟ್ ಆದರೆ ಲೈಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೇಕಾದ್ರೆ ನೀವು ಮೇಯ್ನಾಗಿ ಏನು ರೆಡಿ ಆಗಿರಬೇಕು. ಲೈಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೇಕಾದ್ರೆ ಕೋಚಿಂಗ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ಜನ ತುಂಬ ಮರೀತಾರೆ. ಸೊ ಕೋಚಿಂಗ್ನ ಮರ್ತಾರೆ ಏನಾಗುತ್ತಪ್ಪ ಅಂತಂದರೆ, ಈಗ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಂಥ ವಿಷಯದಲ್ಲಿ ನಿಮ್ಗೆ ಯಾರಾದರೂ ಒಬ್ಬರು ಕೋಚ್ ಮಾಡಲೇಬೇಕು. ಇದು ವೆರಿ ಮಸ್ಟ್ ಆ್ಯಂಡ್ ಶುಡ್ ಪಾಲಿಸಿ. ಲೈಫಲ್ಲಿ ರಿಕ್ವೈರ್ಡ್. ಲೈಫ್ ಅಂತಾನೆ ಅಲ್ಲ, ಯಾವುದೇ ಒಂದು ಮಾಡೋಕ್ಕೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ಅಲ್ಲಿ ನಿಮಗೆ ಒಂದು ಕೋಚ್ ಬೇಜಾನ್ ಇಂಪಾರ್ಟೆಂಟ್. ಇನ್ ಕೇಸ್ ನಿಮಗೆ ಕೋಚ್ ಇಲ್ಲ ಅಂತಂದರೆ ನೀವು ಅಂದ್ಕೊಂಡಿರೋಷ್ಟು ವೆಯ್ಟ್ ಲಾಸ್ ಆಗಲ್ಲ. ಇಟ್ ಮೇ ಬಿ ಎನಿಥಿಂಗ್. ನೀವು ಅಂದ್ಕೊಂಡಿರ್ತೀರ ಒಂದು 5 kg ವೆಯ್ಟ್ ಲಾಸ್ ಆಗಬೇಕು, 10 kg ವೆಯ್ಟ್ ಲಾಸ್ ಆಗಬೇಕು, 20 kg ಆಗಬೇಕು, ಇಲ್ಲ ಏನೋ ಒಂದು ಹೆಲ್ತ್ ರಿಸಲ್ಟ್ಸ್ ಬೇಕು ಅಂತ ನೀವೇನು ಅಂದ್ಕೊಂಡಿರ್ತೀರೋ ಅದು ಆಗಲ್ಲ. ಬಿಕಾಸ್ ಯಾಕೆ ಅಂದರೆ ಸಿಂಪಲ್ ಕಾನ್ಸೆಪ್ಟ್. ವೆಯ್ಟ್ ಲಾಸ್ ಆಗಬೇಕಾದ್ರೆ ನಿಮ್ಗೆ ಯಾರಾದ್ರೊಬ್ಬರು ಮಾನಿಟರ್ ಮಾಡೋದಿರುತ್ತೆ. ನೀವೇನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವ ಥರ ತಿನ್ನಬೇಕು, ಊಟ ಹೆಂಗಿರಬೇಕು, ಲೈಫ್ ಸ್ಟೈಲ್ ಹೆಂಗಿರಬೇಕು, ಇದೆಲ್ಲನೂ ಇರಬೇಕು. ಇನ್ ಕೇಸ್ ನೀವು ಯಾವಾಗ ಇದನ್ನೆಲ್ಲ ಬಿಡ್ದಿರ ಸುಮ್ಮನೆ ಏನೋ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡು ವೆಯ್ಟ್ ಲಾಸ್ ಆಗೋಣ ಅಂದರೆ ಹಂಗೆಲ್ಲ ಆಗಲ್ಲ. ಪ್ರೊಸೀಜರ್ ಹಂಗಿಲ್ಲ ಇಲ್ಲಿ. ಈ ಪ್ರೊಸೀಜರೇ ಕಂಪ್ಲೀಟ್ಲಿ ಬಂದ್ಬಿಟ್ಟು ದಿಸ್ ಇಸ್ ಡಿಫ್ರೆಂಟ್ ಪ್ರೊಸೀಜರ್. ಇಲ್ಲಿ ವೆಯ್ಟ್ ಲಾಸ್ ಆಗಬೇಕಂತಂದರೆ ತುಂಬ ಮೇಯ್ನಾಗಿ ನಿಮ್ಗೆ ಯಾರಾದರೂ ಒಬ್ಬರು ಕೋಚ್ ಇದ್ದು ಹೇಳ್ಕೊಡ್ಬೇಕು, ಏನು ಮಾಡಬೇಕಪ್ಪ, ಏನು ಮಾಡಬಾರ್ದು, ಯಾವ ಥರ ನಿಮ್ಮ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು, ಊಟ ಯಾವ ಥರ ತಿನ್ನಬೇಕು, ಪದ್ಧತಿ ಯಾವ ರೀತಿ ಇರುತ್ತೆ ಅಂತೆಲ್ಲ. ಅದನ್ನು ಬಿಟ್ಟು ನೀವು ಜಸ್ಟ್ ವೆಯ್ಟ್ ಲಾಸ್ ಮಾಡ್ಕೊಳ್ತೀರಾ ಅಂದರೆ ಆಗಲ್ಲ. ಸೊ ಇದು ಬಂದು ಫ್ರೆಶ್ ಬೇರೆ ಏನಲ್ಲ. ಸೊ ಇದನ್ನು ಅವಾಗ ಕುಡಿತಾ ಇರ್ಬೋದು. ಒಂದು ದಿನದಲ್ಲಿ 3 ಸಲ 4 ಸಲ 5 ಸಲ ಎಷ್ಟು ಸಲ ಆದರೂ ಕುಡಿಬೋದು. ನೀವು ಎಷ್ಟು ಸಲ ಕುಡಿತೀರೋ ಅಷ್ಟು ಸಲ ಬಾಡಿ ತುಂಬ ಚೆನ್ನಾಗಿರೋದಕ್ಕೆ ಹೆಲ್ಪ್ ಆಗ್ತದೆ. ಆ್ಯಂಡ್ ನಾನು ಕುಡಿತಿರ್ತೀನಿ ಒಂದು 4-5 ಸಲ. ಓಕೆ. ಆ್ಯಂಡ್ ಇವಾಗ ಟಾಪಿಕ್ ಬಂದು ಅದಲ್ಲ, ವೆಯ್ಟ್ ಲಾಸ್ ಬಗ್ಗೆ. ಸೊ ಫ್ರೆಶ್ನ ಕುಡಿಯೋದ್ರಿಂದನೂ ಕೂಡ ವೆಯ್ಟ್ ಲಾಸ್ ಹೆಲ್ಪ್ ಆಗ್ತದೆ. ಇವಾಗ ನೋಡಿ, ನಮ್ಮ ಹತ್ರ ಎಷ್ಟೊಂದು ಜನ ಕಸ್ಟಮರ್ಸ್ ಇರ್ತಾರೆ, ವೆಯ್ಟ್ ಲಾಸ್ ಆಗ್ತಾರಲ್ಲ. ಆವಾಗ ನಾವು ನೋಡ್ತೀವಿ ಯಾಕೆ ವೆಯ್ಟ್ ಲಾಸ್ ಆಗ್ತಾರಲ್ಲ ಅಂತಂದರೆ, ಮೇ ಬಿ ಅವರಲ್ಲಿ ಮೆಟಬಾಲಿಸಮ್ ರೇಟ್ ಕಡಿಮೆ ಇರ್ಬೋದು. ತಕ್ಷಣ ರಪ್ಪ ಅಂತ ಇಮಿಡಿಯೇಟ್ಲಿ ಫ್ರೆಶ್ನ ಪ್ರಮೋಟ್ ಮಾಡ್ತೀವಿ, ಫ್ರೆಶ್ ಎಷ್ಟು ಕುಡಿಬೇಕು ಅಂತ. ಅಷ್ಟು ಫ್ರೆಶ್ನ ಕುಡ್ಕೊಂಬಂದ್ರೆ ಆಟೋಮೆಟಿಕ್ಲಿ ಅವ್ರು ವೆಯ್ಟ್ ಲಾಸ್ ಕೂಡ ಆಗ್ತಾರೆ. ಹಂಗೆ ಒಬ್ಬೊಬ್ಬರು ಬಾಡಿ ಮೇಲೆ ಪರಿಣಾಮ ಬೀಳಬೇಕು. ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಡಿಫ್ರೆಂಟ್ ರೀತಿಯಾಗಿ ಪರಿವರ್ತನೆಗೊಳ್ತಾ ಇರುತ್ತೆ. ಆ ಟೈಮಲ್ಲಿ ಏನು ಕೊಡಬೇಕು ಅದನ್ನೇ ಕೊಡಬೇಕು. ಬೇಡದಿರೋದೆಲ್ಲ ಕೊಟ್ಟರೆ ಅವ್ರು ವೆಯ್ಟ್ ಲಾಸ್ ಆಗಲ್ಲ. ಅದೇ ರೀತಿಯೇ ನಾವು ಅವ್ರಿಗೆ ಹೇಳ್ಕೊಡ್ತೀವಿ, ಎಷ್ಟು ತೊಗೊಳ್ಬೇಕಾಗುತ್ತೆ ಫ್ರೆಶ್, ಯಾವ ರೀತಿ ಅವ್ರ ಬಾಡಿಗೆ ಇಂಟೇಕ್ ಕೊಡಬೇಕು, ಯಾವ ಥರ ಅವ್ರು ಮಾಡಬೇಕು, ಇದೆಲ್ಲ ಹೇಳಿಕೊಡ್ತೀವಿ. ಅವಾಗ ಆಟೋಮೆಟಿಕ್ಕಾಗಿ ಅವ್ರು ಅನ್ಕೊಳ್ಳೋ ಥರ ವೆಯ್ಟ್ ಲಾಸ್ ಆಗುತ್ತೆ. ಅವ್ರು ಅನ್ಕೊಳ್ಳೋ ಥರ ಎಲ್ಲ ರಿಸಲ್ಟ್ಸ್, ಹೆಲ್ತ್ ರಿಸಲ್ಟ್ಸ್ ಎಲ್ಲ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಆ ಥರ ನಾವು ಅವ್ರಿಗೆ ಕೋಚ್ ಮಾಡ್ತೀವಿ. ಸೊ ಕೋಚಿಂಗ್ ಇಲ್ಲ ಅಂತಂದರೆ ಜಸ್ಟ್ ಪ್ರಾಡಕ್ಟ್ಸ್ ತೊಗೊಳ್ತೀರಾ ಅಂದರೆ ಅದ್ರ ಬದಲು ಸುಮ್ಮನೆ ಇರೋದೇ ಬೆಟರು. ಸೊ ಇನ್ ಕೇಸ್ ನೀವು ಪ್ರಾಡಕ್ಟ್ ಸುಮ್ಮನೆ ತೊಗೊಂಡು ರಿಸಲ್ಟ್ ಬರ್ತಾ ಇಲ್ಲ ಅಂದರೆ ಅವಾಗ ಪ್ರಾಡಕ್ಟ್ಗೂ ಕೆಟ್ಟ ಹೆಸರು, ನಿಮಗೂ ಕೆಟ್ಟ ಹೆಸರು, ಕೊಟ್ಟವ್ರಿಗೂ ಕೆಟ್ಟ ಹೆಸರು, ಎಲ್ಲದಕ್ಕೂ ಕೆಟ್ಟ ಹೆಸರು. ಸೊ ಪ್ರಾಡಕ್ಟ್ಸ್ನ ತೊಗೊಳ್ಬೇಕಾದ್ರೆ ಮೇಯ್ನಾಗಿ ತಲೆಯಲ್ಲಿ ಫಿಕ್ಸ್ ಆಗಿಬಿಡಿ, ಕೋಚಿಂಗ್ ಇರಲೇಬೇಕು. ಲೈಫ್ ನ್ಯೂಟ್ರಿಷನ್ ಕೋಚ್ ಯಾರೋ ಒಬ್ರು ಇರಬೇಕು. ಇಲ್ಲಾಂದರೆ ನ್ಯೂಟ್ರಿಷನ್ ಕ್ಲಬ್ ಏನಾದ್ರು ಇದೆ ಅಂದರೆ ಸೂಪರ್, ನ್ಯೂಟ್ರಿಷನ್ ಕ್ಲಬ್ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ನ್ಯೂಟ್ರಿಷನ್ ಕ್ಲಬ್ ಇಸ್ ಎ ಕಾನ್ಸೆಪ್ಟ್. ಅಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ ಯಾವ ಥರ ಇರಬೇಕು ಬಾಡಿನ, ಯಾವ ಥರ ಬಾಡಿನ ಚೆನ್ನಾಗಿ ಇಟ್ಕೊಳ್ಬೇಕು, ಏನು ಊಟ ಮಾಡಬೇಕು, ಏನು ಊಟ ಮಾಡಬಾರ್ದು, ಇದೆಲ್ಲನೂ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಹೇಳ್ಕೊಡ್ತಾರಪ್ಪ. ಸೊ ಆ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಹೇಳ್ಕೊಡೋಂಥ ಟೈಮಲ್ಲಿ ನೀವು ಪ್ರಾಪರಾಗಿ ಡೆಡಿಕೇಟೆಡ್ ಆಗಿತ್ತಂದರೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಅದು ಬಿಟ್ಟು ನೀವು ಡೆಡಿಕೇಟೆಡ್ ಆಗಿಲ್ಲ ಅಂದರೆ ನಿಮ್ಗೆ ರಿಸಲ್ಟ್ ಸಿಗಲ್ಲ. ಸೊ ಅದಕ್ಕೋಸ್ಕರ ಪ್ರಾಪರಾಗಿ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಪ್ಲಗಿನ್ ಆಗಿರಿ. ಸೊ ಯಾವಾಗ ನೀವು ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಪ್ಲಗಿನ್ ಆಗಿರ್ತೀರೋ ಆ್ಯಂಡ್ ಕೋಚ್ ಜೊತೆ ಯಾವಾಗ ಕಾಂಟ್ಯಾಕ್ಟಲ್ಲಿ ಇರ್ತೀರೋ ಆಟೋಮೆಟಿಕ್ ನೀವು ಅಂದ್ಕೊಳ್ಳೋ ಥರ ರಿಸಲ್ಟ್ಸ್ ಬಂದೇ ಬರುತ್ತೆ. ಅದನ್ನು ಬಿಟ್ಟು ಸುಮ್ಮನೆ ನಾನು ಏನೋ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಸುಮ್ಮನೆ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಹಂಗೆಲ್ಲ ಮಾಡಿ ತುಂಬ ಜನ ಬಂದಿದ್ದಾರೆ ನಮ್ಮ ಹತ್ರನೇ. ಸೊ ಬಂದು ಅವ್ರಿಗೇನು ರಿಸಲ್ಟ್ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾರೆ. ದೇ ವಿಲ್ ಬಿ ವೆರಿ ಡಿಸ್ಸ್ಯಾಟಿಸ್ಫೈ ಫಾರ್ ದ ರಿಸಲ್ಟ್ ವಾಟ್ ದೇ ಹವ್ ಗಾಟ್. ಸೊ ಅದಕ್ಕೋಸ್ಕರ ರಿಸಲ್ಟ್ಸ್ ಬೇಕಾದ್ರೆ ತುಂಬ ಇಂಪಾರ್ಟೆಂಟ್. ತಲೆಯಲ್ಲಿ ಇಟ್ಕೊಳ್ಳಿ, ಕೋಚ್ ಇದ್ದರೆ ಮಾತ್ರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ, ಅಥವಾ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಿಮ್ಗೆ ರಿಸಲ್ಟ್ಸ್ ಬೇಕಾದ್ರೂ ಅಷ್ಟೇ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು. ರಿಸಲ್ಟ್ಸ್ ಬೇಕಾದ್ರೆ ಕೋಚ್ ಇದ್ದರೆ ಮಾತ್ರ ಮಾಡಿ, ಇಲ್ಲಾಂದರೆ ಯೂಸೇ ಮಾಡೋಕ್ಕೆ ಹೋಗ್ಬೇಡಿ. ಇನ್ ಕೇಸ್ ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ರಿಸಲ್ಟ್ಸ್ ಬೇಕು ಅನ್ನೋರಿದ್ದರೆ ಮಾತ್ರ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರೆ ಅಂತ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ವೆಯ್ಟ್ ಲಾಸ್ ಮಾಡ್ಸೋಕ್ಕೆ ರೆಡಿ. ವೆಯ್ಟ್ ಲಾಸ್ ಮಾಡಿಸಿ ನೀವು ಅಂದ್ಕೊಂಡಿರೋ ಥರ ರಿಸಲ್ಟ್ ಬರ್ಸೋಕ್ಕೆ ನಾನು ರೆಡಿ. ಇನ್ ಕೇಸ್ ನೀವು ರೆಡಿ ಇದ್ದರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಅಮೇಜಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.